ನಮಸ್ಕಾರ, ನ್ಯೂಸ್ 26ಗೆ ಸ್ವಾಗತ. ಚಾಮರಾಜನಗರ ಜಿಲ್ಲಾಧಿಕಾರಿಗಳ ಕಚೇರಿಗೆ ಬಾಂಬ್ ಬೆದರಿಕೆ ಇಮೇಲ್ ಸಂದೇಶ. ಚಾಮರಾಜನಗರ ಜಿಲ್ಲಾ ಕೇಂದ್ರ ಚಾಮರಾಜನಗರ ಜಿಲ್ಲಾಧಿಕಾರಿಗಳ ಕಚೇರಿ ಸಂಕೀರ್ಣಕ್ಕೆ ಶುಕ್ರವಾರ ಮಧ್ಯಾಹ್ನ 3 ಗಂಟೆಗೆ ಸ್ಫೋಟಿಸುವುದಾಗಿ ಜಿಲ್ಲಾಧಿಕಾರಿಗಳ ಕಚೇರಿಗೆ ಇಮೇಲ್ ಕರೆ ಬಂದಿದ್ದು, ಇದರಿಂದ ಆತಂಕಗೊಂಡ ಜಿಲ್ಲಾಡಳಿತ ಎಲ್ಲಾ ಕಚೇರಿಯ ಅಧಿಕಾರಿ ಹಾಗೂ ನೌಕರ ಸಿಬ್ಬಂದಿಗಳನ್ನ ಕಚೇರಿಯಿಂದ ಹೊರಗೆ ಕಳಿಸಿದ್ದಾರೆ. ಜಿಲ್ಲಾಧಿಕಾರಿ ಶಿಲ್ಪಾ ನಾಗರ್ ಅವರು ಈ ಕುರಿತು ಮಾತನಾಡಿ, ಬೆಳಿಗ್ಗೆ ಖಾಸಗಿ ಏಜೆನ್ಸಿ ಇಮೇಲ್ ಮೂಲಕ ಭವನಕ್ಕೆ ಬಾಂಬ್ ಇಟ್ಟಿರುವುದಾಗಿ, ಇಂದು 3 ಗಂಟೆಗೆ ಸ್ಫೋಟಗೊಳ್ಳುವುದೆಂದು ತಿಳಿದು ಬಂದಿದೆ. ಈ ಹಿನ್ನೆಲೆಯಲ್ಲಿ ತಾವು ಎಲ್ಲಾ ರೀತಿಯ ಕ್ರಮ ಕೈಗೊಂಡು ಈಗಾಗಲೇ ಪೊಲೀಸ್ ಇಲಾಖೆಗೆ ಮಾಹಿತಿಯನ್ನ ನೀಡಿ ಬಾಂಬ್ ನಿಷ್ಕ್ರಿಯ ದಳಗಳನ್ನ ಕರೆಸಿ ತನಿಖೆ ಮಾಡಿಸಲಾಗುತ್ತಿದೆ. ಈ ಮಾಹಿತಿ ಹುಸಿ ಅಥವಾ ನಿಜವೇ ಎಂಬುದನ್ನ ಪರಿಶೀಲಿಸಲಾಗುತ್ತಿದೆ. ಇತ್ತೀಚೆಗೆ ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಪ್ರವಾಸಿಗರ ಮೇಲೆ ಸುರಿದ ಗುಂಡಿನ ಮಳೆಯಿಂದಾಗಿ ಎಲ್ಲರೂ ಆತಂಕಗೊಂಡಿದ್ದಾರೆ. ಹೀಗಾಗಿ ಇಲ್ಲೂ ಕೂಡ ಆತಂಕ ಉಂಟಾಗಿದೆ. ಕಚೇರಿಯ ಸುತ್ತಮುತ್ತಲೂ ಬಾಂಬ್ ಇಟ್ಟಿರುವ ಬಗ್ಗೆ ಪರಿಶೀಲನೆ ನಡೆಸಲಾಗುತ್ತಿದೆ ಅಂತ ಜಿಲ್ಲಾಧಿಕಾರಿ ಶಿಲ್ಪಾ ನಾಗರ್ ಅವರು ತಿಳಿಸಿದ್ದಾರೆ. ವರದಿ ಎಸ್ ಪುಟ್ಟಸ್ವಾಮಿ ಹೊನ್ನೂರು, ನ್ಯೂಸ್ 26 ಕನ್ನಡ, ಚಾಮರಾಜನಗರ. ಏನೋ ಬಾಂಬ್ ಬಿದ್ದಿದೆ ಅಂತಲ್ಲ, ನೀವು ಹೊರಗಡೆ ಡಿಶ್ ಮಾಡೋಣ. ಹೇಳಿ ಮೇಡಮ್ ಇದ್ರ ಬಗ್ಗೆ. ಆಮೇಲೆ ಅವರು ತಮಗೆಲ್ಲ ಗೊತ್ತಿದೆ, ಪಹಲ್ಗಾಮಲ್ಲಿ ಒಂದು ಏನೋ ಘಟನೆ ಆಗಿದೆ, ತಮಗೆಲ್ಲ ಗೊತ್ತಿದೆ. ಸೊ ಈ ಹೈಟೆನ್ ಟೆನ್ಷನ್ ಇರೋ ಸಮಯದಲ್ಲಿ ಬೆಳಗ್ಗೆ ನಮ್ಮ ಒಂದು DC ಆಫೀಸ್ ಕಚೇರಿಯ ಅಫಿಷಿಯಲ್ ಇಮೇಲ್ ID ಏನಿದೆ ಅಲ್ಲಿಗೆ ಒಂದು ಇಮೇಲ್ ಸ್ವೀಕೃತ ಆಗಿರುತ್ತೆ. ಈ ರೀತಿ DC ಆಫೀಸ್ ಕಾಂಪ್ಲೆಕ್ಸ್ ಚಾಮರಾಜನಗರದಲ್ಲಿ ಒಂದು ಬಾಂಬ್ನ ನಾವು ಪ್ಲಾಂಟ್ ಮಾಡಿದ್ವಿ. 3 ಗಂಟೆಗೆ ಅದು ಇದಾಗುತ್ತೆ, ಎಕ್ಸ್ಪ್ಲೋಡ್ ಆಗುತ್ತೆ. ಸೊ ಅದರಿಂದ ಎಚ್ಚರಿಕೆ ಅಂತ ಅದು ಹಾಕಿದ್ದಾರೆ. ಸೊ ಅದು ಯಾವ ಮೂಲದಿಂದ ಬಂತು, ಯಾರಿಂದ ಬಂತು ಅಂತ ನಾವು ಇಮಿಡಿಯೇಟ್ಲಿ ಸಿನ್ ಪೊಲೀಸ್ ಸ್ಟೇಷನ್ಗೆ SP ಅವ್ರ ಹತ್ರ ಮಾತಾಡಿಕೊಂಡು DIG ಸರ್ಗೆ, ಸರ್ಗೆ ಗಮನಿಸ್ಕೊಂಡು ಕಂಪ್ಲೇಂಟ್ ಕೂಡ ಕೊಟ್ಟಿದ್ದೀವಿ. ಅವರು ಕಾರ್ಯಪ್ರವೃತ್ತರಾಗಿ ಇವಾಗಲೇ ಟ್ರ್ಯಾಕ್ ಮಾಡ್ತಾ ಇದ್ದಾರೆ. ಆದರೂ ಕೂಡ ಈ ಥರ ಥ್ರೆಟ್ ಬಂದಾಗ ಅದು ಫ್ರ್ಯಾಂಕ್ ಇರ್ಬೋದು, ನಿಜ ಇರ್ಬೋದು, ಸುಳ್ಳು ಇರ್ಬೋದು. ಇಷ್ಟೊಂದು ಸಾರ್ವಜನಿಕರು, ಮಾಧ್ಯಮದವರು, ಜೊತೆಗೆ ನಮ್ಮ ಎಂಪ್ಲಾಯೀಸು ಎಲ್ಲರೂ ಆಫೀಸ್ ಬಿಲ್ಡಿಂಗಲ್ಲಿ ಇರೋದ್ರಿಂದ ಆ್ಯಸ್ ಅ ಪ್ರಿಕಾಷನರಿ ಮೆಜರು ಆ್ಯಸ್ ಪರ್ ಸೆಕ್ಯೂರಿಟಿ ಪ್ರೋಟೋಕಾಲು ಇವ್ಯಾಕ್ಯುಯೇಷನ್ ಮಾಡಿದ್ದೀವಿ. ಇವ್ಯಾಕ್ಯುಯೇಷನ್ ಮಾಡಿ ಬಾಂಬ್ ಸ್ಕ್ವಾಡ್ ಬಂದು, ಬಾಂಬ್ ಸ್ಕ್ವಾಡ್ ಬಂದು ಈಗ ಎಲ್ಲ ಚೆಕ್ ಮಾಡ್ತಾರೆ. ನಾಟ್ ಜಸ್ಟ್ ಆಫೀಸ್ ಬಿಲ್ಡಿಂಗು, ಎಂಟೈರ್ ಬಿಲ್ಡಿಂಗು ಮತ್ತು ಪ್ರಿಮೈಸಸ್ ಕೂಡ ಇವ್ಯಾಕ್ಯುಯೇಷನ್ ಮಾಡಿ ಚೆಕ್ ಮಾಡಿಸ್ತಾ ಇದ್ದೀವಿ. ಸೊ ಯಾವುದೇ ರೀತಿ ಆತಂಕ ಪಡುವಂಥ ಅವಶ್ಯಕತೆ ಇಲ್ಲ. ಏನೇನು ಸ್ಟೆಪ್ಸ್ ತೊಗೋಬೇಕು ಜಿಲ್ಲಾಡಳಿತ ಅದನ್ನು ತಗೊಳ್ತಾ ಇದೆ. ಎಲ್ಲ ಹಂತಕ್ಕೆ ಕೂಡ ಗಮನಕ್ಕೆ ತೊಗೊಂಡು ಬಂದಿದ್ದೀವಿ. ಅಡಿಷ್ನಲ್ ಆಗಿ ಏನಾದರೂ ಡೈರೆಕ್ಷನ್ಸ್ ಬೇಕಂದರೆ ಕೂಡ ಸ್ಟೇಟ್ನಿಂದ ಕೂಡ ಕೊಡ್ತಾರೆ. ಸೊ ಆ್ಯಸ್ ಅ ಪ್ರಿಕಾಷನರಿ ಮೆಜರ್ ಮಾಡಿದ್ದೀವಿ. ಸೊ ಸಾರ್ವಜನಿಕರು ಕೂಡ ಆತಂಕ ಪಡುವಂಥದ್ದಿಲ್ಲ. ಯಾರೇ ಬರೋದಿದ್ರೆ 3 ಗಂಟೆ ಮೇಲೆ, ಮಧ್ಯಾಹ್ನದ ಮೇಲೆ ಅಥವಾ ನಾಳೆ ಬಂದರೆ ಸೂಕ್ತ ಆಗುತ್ತೆ. ಇವತ್ತು ಬರುವಂಥದ್ದು ಅವಾಯ್ಡ್ ಮಾಡ್ಕೊಂಡು. ಮೇಲು ಇಮೇಲ್ ಐಡಿಯಿಂದ ಬಂದಿದೆ, ಒಂದು ಪ್ರೈವೇಟ್ ಇಮೇಲ್ ಐಡಿಯಿಂದ ಬಂದಿದೆ. ಅದು ಮೋಸ್ಟ್ಲಿ ಫೇಕ್ ಇರ್ಬೋದು. ಟ್ರೇಸ್ ಮಾಡ್ತಾ ಇದ್ದಾರೆ, ಟ್ರ್ಯಾಕ್ ಮಾಡ್ತಾ ಇದ್ದಾರೆ. ಗೊತ್ತಾಗಿದ ತಕ್ಷಣ ಅದು ಎಷ್ಟೊತ್ತಿಗೆ ಮೇಡಮ್ ಮೇಲ್ ಬಂದಿರೋದು? ಸುಮಾರು 7 ಗಂಟೆಗೆ. ಸೊ ಆಗ್ಲಿಂದ ಏನೇ ಕ್ರಮ ಮಾಡಬೇಕೋ ಮಾಡ್ತಾ ಇದ್ದೀವಿ. 3 ಗಂಟೆ ಟೈಮ್ ಇತ್ತು ಅಂತ ಅಡ್ವಾನ್ಸ್ ಆಗಿ ನಾವೀಗ ಇವ್ಯಾಕ್ಯುಯೇಷನ್ ಮಾಡಿ. ಮೇಡಮ್ ಈ ಬಗ್ಗೆ ನೀವು ಕ್ರಮ ಏನು ತಗೊಂಡಿದ್ದೀರಿ? ಈಗಾಗಲೇ ಮೇಡಮ್ ಹೇಳಿರೋ ಪ್ರಕಾರ ಆ ಮೇಲ್ ಬಂದ ತಕ್ಷಣ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ನಾವು ಕೂಡ FIR ರಿಜಿಸ್ಟರ್ ಮಾಡಿಕೊಂಡು ಇನ್ವೆಸ್ಟಿಗೇಷನ್ ಶುರುವಾಗಿದೆ. ಮೇಲ್ ಎಲ್ಲಿಂದ ಬಂದಿದೆ ಅನ್ನುವಂಥದ್ರ ಬಗ್ಗೆ ಆರಿಜಿನ್ ಟ್ರೇಸ್ ಮಾಡಲಿಕ್ಕೆ ನಮ್ಮ ಒಂದು ಟೀಮ್ ಆಲ್ರೆಡಿ ಕಾರ್ಯಪ್ರವೃತ್ತ ಆಗಿದೆ. ಈಗ ಜಿಲ್ಲಾಡಳಿತದಲ್ಲಿ ಈ ಕಚೇರಿ ಮತ್ತು ಆವರಣದಲ್ಲಿ ಎಲ್ಲರನ್ನೂ ಕೂಡ ಸಾರ್ವಜನಿಕರನ್ನು ಎವ್ಯಾಕ್ಯುಯೇಟ್ ಮಾಡಿಬಿಟ್ಟು AC ಟೀಮಿಂದ ಆ್ಯಂಟಿ ಸಬಾರ್ಡಿನೇಟ್ ಚೆಕ್ ನಡೀತಾ ಇದೆ. ಇದು ಜಸ್ಟ್ ಅಂದರೆ ಯಾವುದೇ ಮುಂಜಾಗ್ರತಾ ಕ್ರಮವಾಗಿ ಈ ಕ್ರಮವನ್ನು ನಾವು ತಗೊಳ್ತಾ ಇದ್ದೇವೆ. ಮತ್ತು ಈ ಬಗ್ಗೆ ತನಿಖೆಯನ್ನು ಮುಂದುವರಿಸ್ತೇವೆ. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ 26 ಕನ್ನಡ. ನಾವು ನಿಮ್ಮೊಂದಿಗೆ.